ಬೆಂಗಳೂರಿನಲ್ಲಿ ನಿವೃತ್ತ ಡಿಜಿಪಿ ಓಂ ಪ್ರಕಾಶ್ ಭೀಕರವಾಗಿ ಕೊಲೆ ಹಾಕಿದ್ದಾರೆ. ಆಸ್ತಿ ವಿವಾದಕ್ಕೆ ಪತ್ನಿಯಿಂದಲೇ ಹತ್ಯೆಯಾಗಿದ್ದಾರೆ ಓಂ ಪ್ರಕಾಶ್. ಪತ್ನಿ ಪಲ್ಲವಿ ಹಾಗೆ ಮಗಳು ಕೃತಿಯನ್ನ ಸದ್ಯ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ನಡೆಸ್ತಾ ಇದ್ದಾರೆ. ಬೆಂಗಳೂರಿನ HSR ಲೇಔಟ್ನ ಮನೆಯಲ್ಲೇ ಈ ಡೆಡ್ಲಿ ಮರ್ಡರ್ ನಡೆದಿರೋದು. ನಿನ್ನೆ ಜಗಳ ವಿಕೋಪಕ್ಕೆ ತಿರುಗಿ ಚಾಕುವಿನಿಂದ ಚುಚ್ಚಿ ಕೊಲೆ ಮಾಡಲಾಗಿದೆ. ಕಣ್ಣಿಗೆ ಕಾರದ ಪುಡಿಯನ್ನ ಎರಚುತ್ತಾರೆ. ಆ ನಂತರ 10ಕ್ಕೂ ಹೆಚ್ಚು ಬಾರಿ ಇರಿದು ಕೊಲೆ ಮಾಡಲಾಗಿದೆ. ಘಟನೆಯ ಮಾಹಿತಿಯನ್ನ ಪಡೆದಿರುವಂತಹ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್, ರಾಜ್ಯ ಪೊಲೀಸ್ ಮಹಾನಿರ್ದೇಶಕ ಡಾಕ್ಟರ್ ಅಲೋಕ್ ಮೋಹನ್ ಅವರಿಂದ ಮಾಹಿತಿ ಪಡೆದುಕೊಂಡಿದ್ದಾರೆ. ಬೆಂಗಳೂರು ಕಮಿಷನರ್ ಸೇರಿ ಹಲವರಿಂದ ಈಗ ಪರಿಶೀಲನೆ ಆಗ್ತಾ ಇದೆ. ನಿನ್ನೆ ಸಂಜೆ 4:30ರ ಸುಮಾರಿಗೆ ಓಂ ಪ್ರಕಾಶ್ ಅವರ ಹತ್ಯೆ ಆಗಿರೋದು. ಮೃತ ಓಂ ಪ್ರಕಾಶ್ ಪುತ್ರನ ದೂರಿನ ಅನ್ವಯ ಈಗ ತನಿಖೆಗಿಳಿದಿದ್ದಾರೆ ಪೊಲೀಸರು. ಇಂದು ಸೆಂಟ್ ಜಾನ್ಸ್ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆಯನ್ನ ನಡೆಸಲಾಗುತ್ತೆ. ನಿನ್ನೆ ಸಂಜೆ ನಡೆದಿರುವಂತಹ ಘಟನೆ, ಪತ್ನಿಯಿಂದಲೇ ಕೊಲೆಯಾಗಿದ್ದಾರೆ ಓಂ ಪ್ರಕಾಶ್. ಬೆಂಗಳೂರಲ್ಲಿ ನಿವೃತ್ತ ಡಿಜಿಪಿ ಓಂ ಪ್ರಕಾಶ್ ಅವರ ಭೀಕರ ಹತ್ಯೆಯಾಗಿದೆ. ಕಣ್ಣಿಗೆ ಕಾರದ ಪುಡಿ ಎರಚಿ 10ಕ್ಕೂ ಹೆಚ್ಚು ಬಾರಿ ಚಾಕುವಿನಿಂದ ಇರಿದು ಕೊಲೆ ಮಾಡಿದ್ದಾರೆ. ಬೆಂಗಳೂರು ಕಮಿಷನರ್ ಸೇರಿದಂತೆ ಹಲವರಿಂದ ಈಗ ಪರಿಶೀಲನೆ ಆಗ್ತಾ ಇದೆ. ಮನೆಯಲ್ಲಿದ್ದಂತಹ ಪತ್ನಿ ಪಲ್ಲವಿ ಹಾಗೆ ಮಗಳು ಕೃತಿಯನ್ನ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಇವತ್ತು ಸೆಂಟ್ ಜಾನ್ಸ್ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆ ನಡೆಯಲಿದೆ. ಬೆಂಗಳೂರಿನ HSR ಲೇಔಟ್ನ ನಿವೃತ್ತ ಡಿಜಿಪಿ ಓಂ ಪ್ರಕಾಶ್ ಅವರ ಮನೆಯಲ್ಲೇ ಈ ಮರ್ಡರ್ ನಡೆದಿರೋದು. ಪ್ರತಿದಿನ ಜಗಳ ಇತ್ತು. ನಿನ್ನೆ ಜಗಳ ವಿಕೋಪಕ್ಕೆ ಹೋಗಿ ಚಾಕುವಿನಿಂದ ಚುಚ್ಚಿ ಕೊಲೆ ಮಾಡಿದ್ದಾರೆ ಅವರ ಪತ್ನಿ. ನಿವೃತ್ತ ಡಿಜಿಪಿ ಹತ್ಯೆ ಕೇಸ್ ತನಿಖೆಗೆ ಎಸಿಪಿ ವಾಸುದೇವ್ ಅವರನ್ನ ನೇಮಕ ಮಾಡಲಾಗಿದೆ. ಹತ್ಯೆಯಾದಂತಹ ಓಂ ಪ್ರಕಾಶ್ ಪತ್ನಿ ಪುತ್ರಿಯನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ದಾರೆ. ವಿಚಾರಣೆ ವೇಳೆ ಆತ್ಮರಕ್ಷಣೆಗಾಗಿ ಕೊಲೆ ಎಂದಿದ್ದಾರೆ ಪತ್ನಿ ಪಲ್ಲವಿ. ಮನೆಯಲ್ಲಿದ್ರೂ ಸಹ ಗನ್ ಹಿಡಿದು ಪತಿ ಓಂ ಪ್ರಕಾಶ್ ಓಡಾಡ್ತಾ ಇದ್ರು. ಮಧ್ಯಾಹ್ನ ಜಗಳವಾದಾಗ ಗನ್ ತೋರಿಸಿ ಶೂಟ್ ಮಾಡ್ತೀನಿ ಅಂತ ಹೇಳಿದ್ರು. ಹೀಗಾಗಿ ಆತ್ಮರಕ್ಷಣೆಗಾಗಿ ಚಾಕುವಿನಿಂದ ಇರಿದಿದ್ದೀನಿ ಅಂತ ಪತ್ನಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆ ಹೇಳಿಕೆಯನ್ನ ಪೊಲೀಸರು ದಾಖಲು ಮಾಡಿಕೊಂಡಿದ್ದಾರೆ. ಪತ್ನಿ ಪಲ್ಲವಿ, ಪುತ್ರಿ ಕೃತಿ ಮೊಬೈಲ್ ವಶಕ್ಕೆ ಪಡೆಯಲಾಗಿದೆ ಪೊಲೀಸರಿಂದ. ಇಬ್ಬರನ್ನ ಮಹಿಳಾ ಸಾಂತ್ವನ ಕೇಂದ್ರಕ್ಕೆ ಕಳುಹಿಸಿಕೊಟ್ಟಿದ್ದಾರೆ. ಪುತ್ರ ಕಾರ್ತಿಕೇಶ್ ಮತ್ತು ಸಂಬಂಧಿಕರಿಂದ ಹೇಳಿಕೆಯನ್ನ ಸಹ ದಾಖಲಿಸಿಕೊಂಡಿದೆ ಖಾಕಿ. ವಿಚಾರಣೆ ಸಂದರ್ಭದಲ್ಲಿ ಆತ್ಮರಕ್ಷಣೆಗಾಗಿ ನಾನು ಕೊಲೆ ಮಾಡಿರೋದು ಅಂತ ಪತ್ನಿ ಪಲ್ಲವಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಒಂದು ಕಂಪ್ಲೇಂಟ್ ಈಗ ಅವರು ಮಗನ ಕಡೆಯಿಂದ ನಮಗೆ ಕೊಡ್ತಾ ಇದ್ದಾರೆ. ಕಂಪ್ಲೇಂಟ್ ಕೊಟ್ಟ ನಂತರ FIR ಒಂದು ರಿಜಿಸ್ಟರ್ ಮಾಡ್ತೇವೆ. ಅಂಡ್ ನಾವು ವಿಲ್ ಇನ್ವೆಸ್ಟಿಗೇಟ್ ದ ಕೇಸ್ ಅಕಾರ್ಡಿಂಗ್ಲಿ. ಒಂದು ಫಿಸಿಕಲ್ ಅಸಾಲ್ಟ್ ಇದೆ ಮತ್ತು ವೆಪನ್ ಕೂಡ ಯೂಸ್ ಆಗಿದೆ, ಬ್ಲಡ್ ಲಾಸ್ ಇದೆ. ಫರ್ದರ್ ಇನ್ವೆಸ್ಟಿಗೇಷನಲ್ಲಿ ನಮಗೆ ಪೂರ್ತಿ ಡೀಟೇಲ್ ಬರೋದು. ಈ ಎಲ್ಲ ವಿಷಯ ತಮಗೂ ಗೊತ್ತಿದೆ. ಈಗ ಈ ಸ್ಟೇಜ್ನಲ್ಲಿ FIR ಕೂಡ ಆಗಿಲ್ಲ. FIR ಆಗಲಿಕ್ಕೆ ಪ್ರಕ್ರಿಯೆ ನಡೀತಾ ಇದೆ. ನಂತರ ನಮಗೆ ವಿಷಯ ಪೂರ್ತಿ ಗೊತ್ತಾದ ನಂತರ ಎಲ್ಲ ಎಕ್ಸ್ಪ್ಲೇನ್ ಮಾಡ್ಬೋದು. ನೋಡಿ, ಯಾರಿಗೂ ಇಲ್ಲಿವರೆಗೆ ಅರೆಸ್ಟ್ ನಾವು ಮಾಡಿಲ್ಲ. ಏನೇನು ಮಾಡಬೇಕಾಗಿದೆ, ಈಗ ನಾವು ಈ ಬಿಲ್ಡಿಂಗ್ ಈಗ ಸೆಕ್ಯೂರ್ ಮಾಡಿದ್ದೇವೆ ನಾವು. ಈಗ ನಮ್ಮ ಇನ್ವೆಸ್ಟಿಗೇಷನ್ ಶುರು ಮಾಡೋಕ್ಕಿಂತ ಮುಂಚೆ ನಮಗೆ ಪೋಸ್ಟ್ ಮಾರ್ಟಮ್ ಕೂಡ ಇಂಪಾರ್ಟೆಂಟ್ ಇದೆ. ನಮಗೆ ಪೋಸ್ಟ್ ಮಾರ್ಟಮ್ನಲ್ಲಿ ನಮಗೆ ಏನು ಇನ್ಫಾರ್ಮೇಷನ್ ಇನಿಷಿಯಲ್ ಇನ್ಫಾರ್ಮೇಷನ್ ಬರುತ್ತೆ, ನಂತರ ವಿಲ್ ಬಿ ಏಬಲ್ ಟು ಟೆಲ್ ಯು ಸಮ್ ಬೇಸಿಕ್ ಥಿಂಗ್ಸ್. ಮನೆಯಲ್ಲಿ 3 ಜನ ಆವಾಗ ಆ ಟೈಮಲ್ಲಿ ಒಟ್ಟಿಗೆ ಇದ್ದರೂ ಅಷ್ಟು ಗೊತ್ತಾಗಿದೆ. ಲೆಟ್ ದ ಫರ್ದರ್ ಇನ್ಫಾರ್ಮೇಷನ್ ಬಿ ಟೋಲ್ಡ್. ಕೊಲೆಗೂ 1 ಗಂಟೆ ಮುಂಚೆ ಸಿಬ್ಬಂದಿಗೆ ಓಂ ಪ್ರಕಾಶ್ ಅವರು ಕರೆ ಮಾಡಿದ್ರು. ಪೊಲೀಸ್ ಸಿಬ್ಬಂದಿಗೆ ಕಾಲ್ ಮಾಡಲಾಗಿತ್ತು ಓಂ ಪ್ರಕಾಶ್ ಅವರಿಂದ. ವಿವಿಐಪಿ ಸೆಕ್ಯೂರಿಟಿ ಇನ್ಸ್ಪೆಕ್ಟರ್ ಶ್ರೀನಿವಾಸ್ ಸ್ಫೋಟಕವಾದಂತಹ ಮಾಹಿತಿ ಕೊಟ್ಟಿದ್ದಾರೆ.
ಮಧ್ಯಾಹ್ನ ಕಾಲ್ ಮಾಡಿ ಸರ್ ಚೆನ್ನಾಗಿ ಮಾತಾಡಿದ್ರು, ಹೆಂಡತಿ ಇದ್ದಾಳೆ ಮನೆಗ್ ಬರ್ಬೇಡ ಅಂತ ಸಾಹೇಬ್ರು ಹೇಳಿದ್ರು. ಕೊಲೆ ಹಿಂದಿನ ಉದ್ದೇಶ ಏನು ಅಂತ ಗೊತ್ತಾಗ್ತಾ ಇಲ್ಲ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಚಿಕಿತ್ಸೆ ಮಾಡಿಸ್ತಾ ಇದ್ದೀನಿ ಅಂದಿದ್ರು. ಸಾಹೇಬ್ರು ಯಾರನ್ನಾದ್ರೂ ಭೇಟಿ ಆದ್ರೆ ಪತ್ನಿಗೆ ಆಗ್ತಾ ಇರ್ಲಿಲ್ಲ. ತಮ್ಮ ಪತ್ನಿಗೆ ಓಂ ಪ್ರಕಾಶ್ ಅವರು ಹೆದರ್ತಾ ಇದ್ರು ಅಂತ ಹೇಳಿಕೆ ಕೊಟ್ಟಿದ್ದಾರೆ ವಿವಿಐಪಿ ಸೆಕ್ಯೂರಿಟಿ ಇನ್ಸ್ಪೆಕ್ಟರ್ ಶ್ರೀನಿವಾಸ್ ಅವರು. ನಾನು ಯಾಕಂದರೆ ಇತ್ತೀಚೆಗೆ ಸ್ವಲ್ಪ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಆಗಿರುತ್ತೆ ಅವ್ರಿಗೆ. ನನ್ನನ್ನು ಸಾಮಾನ್ಯವಾಗಿ ಒಂದು ತಿಂಗಳಿಗೆ ಒಂದು 5 ಸಲ 6 ಸಲ ದೂರವಾಣಿ ಕರೆ ಮಾಡಿ ಅವರೇ ಮಾತಾಡ್ತಾರೆ. 3 ಗಂಟೆ 10 ನಿಮಿಷಕ್ಕೆ ಮಾತಾಡಿ ತುಂಬ ಹ್ಯಾಪಿಯಾಗಿ ಮಾತಾಡಿದ್ರು, ತುಂಬ ಚೆನ್ನಾಗಿ ಮಾತಾಡಿದ್ರು. ಈ ದಿವಸ ನನಗೆ ಭಾಳ ಒಂಥರ ಖುಷಿ ಆಯಿತು. ಸರ್ ನಾಳೆ ನಾನು ಭೇಟಿ ಮಾಡ್ತೀನಿ ಸರ್ ಮನೆ ಹತ್ರ ಬಂದು ಅಂತ ಹೇಳಿದೆ. ಶ್ರೀನಿವಾಸ್ ಬೇಡ ಶ್ರೀನಿವಾಸ್ ಅಂದರು. ಸರ್ ಯಾಕೆ ಅಂತ ಕೇಳಿದೆ. ಬೇಡ ಶ್ರೀನಿವಾಸ್, ಅದು ನಿಮ್ಗೆ ಗೊತ್ತಿದೆ ಮನೆ ಹತ್ರ ಬೇಡ, ಮೇಡಮ್ ಅವ್ರು ಇರ್ತಾರೆ ಅಂತ. ನನಗೆ ಆವತ್ತು ಒಂದು ಲಾಸ್ಟ್ ಟೈಮ್ ಒಂದು 2 ಮಂತ್ ಬ್ಯಾಕ್ ಬಂದಾಗ ನನಗೆ ಸ್ವಲ್ಪ ಒಂಥರ ಬೇಸರ ಆಯ್ತು ನನಗೆ, ಇಲ್ಲಿ ಮನೆ ಹತ್ರ ಯಾಕೆ ಬರೋಕ್ಕೆ ಬಿಡಲ್ಲ ಅಂತ. ಯಾಕಂತ ಹೇಳಿದ್ರೆ ನಾನು SI ಆಗಿದ್ದಾಗ, ಸಬ್ ಇನ್ಸ್ಪೆಕ್ಟರ್ ಆಗಿದ್ದಾಗ ನಾನು ಸುಮಾರು ಸಾಹೇಬ್ರ ಹತ್ರ ನಿಕಟಪೂರ್ವಕವಾಗಿದ್ದೆ ಅಂತ ಹೇಳಿ. ಹಂಗಂತ ಯಾವುದೋ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಸಾಹೇಬ್ರು ಕರೆದಿದ್ರು. ಆವಾಗಿಂದ ಸ್ವಲ್ಪ ಆತ್ಮೀಯನಾಗಿದೆ ಸಾಹೇಬರಿಗೆ. ಮತ್ತು ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ, ನಾನು ನೋಡಿದೆ, ಶವ ನೋಡಿದೆ, ಸ್ವಲ್ಪ ಹಿರಿಯ ಅಧಿಕಾರಿಗಳ ಜೊತೆ ಹೋಗಿ ನೋಡಿದೆ. ಲೆಫ್ಟಲ್ಲಿ ಅಂದರೆ ನಾವೇನು ಉಸಿರಾಡ್ತೀವೋ ಆ ನರಕ್ಕೆ ಇದು ಚೂಪಾದ ಆಯುಧದಿಂದ ತೀರಿದ್ದಾರೆ. ನನಗೆ ಅದು ನೋಡಿ ಭಾಳ ಇದಾಯಿತು. ಆ ತಾಯಿ ಯಾಕೆ ಆ ರೀತಿ ಮಾಡಿದ್ರು, ಬೀಭಿಸ್ತವಾಗಿ ಕೊಲೆ ಮಾಡಿದ್ದಾರೆ. ಏನು ಮಾತಾಡೋದು ಸರ್ ವಿಚಾರ? 3 ಗಂಟೆ ನನಗೆ ಸಾಹೇಬರು ಫೋನ್ ಮಾಡಿಬಿಟ್ಟು ಹೇಗಿದ್ದೀರಾ ಶ್ರೀನಿವಾಸ್, ಚೆನ್ನಾಗಿದ್ದೀರಾ ಅಂತ ಹೇಳಿದ್ರು. ನಾನು ಕೋಲಾರ್ಗೆ ಹೋಗಿದ್ದೆ, ನಾನು ಟ್ರೀಟ್ಮೆಂಟ್ ತೊಗೊಂಡು ಬಂದೆ ಬ್ಯಾಕ್ ಪೇಯ್ನಿಗೆ ಅಂತ ಹೇಳಿದ್ರು. ಎಲ್ಲಿದ್ದೀರಾ ಸರ್ ಅಂದರೆ ಮನೆಗೆ ಇದ್ದೀನಿ ಅಂತ ಹೇಳಿದ್ರು. ಹ್ಯಾಪಿಯಾಗೆ ಮಾತಾಡಿದ್ರು, ಏನು ತೊಂದರೆ ಇಲ್ಲ. ಆಯಿತು ಸರ್, ನಾನು ಬೆಳಗ್ಗೆ ಬಂದು ನಾನು ಭೇಟಿ ಮಾಡ್ತೀನಿ ಅಂತ ಹೇಳಿದೆ. ಮತ್ತು ಇಲ್ಲಿ ಬರೋದು ಬೇಡ ಶ್ರೀನಿವಾಸ್, ಇಲ್ಲಿ ಬಂದರೆ ಗೊತ್ತಲ್ಲ ಮೇಡಮ್ ಅವ್ರು ಇರ್ತಾರೆ. ಬಟ್ ನನಗೆ ಈ ಕೊಲೆ ಉದ್ದೇಶ ಹಿಂದೆ ಏನು ಅಂತ ನನಗೆ ನಿಗೂಢತೆ ಇದೆ. ಬಟ್ ಆ ರೀತಿ ಒಂದು ರೂಢಿಗತ ಅಪರಾಧನೇ ಮಾಡೋಕ್ಕೆ ಸಾಧ್ಯ ಅಂತ ಅನಿಸುತ್ತೆ. ಆ ರೀತಿ ಒಂದು ಮೈಂಡ್ ಇಟ್ಕೊಂಡು ಮಾಡಿದ್ದಾರೆ. ರೂಢಿಗತ ಅಪರಾಧಿ ಯಾವ ರೀತಿ ಮಾಡ್ತಾರೋ ಆ ರೀತಿ ಇಟ್ಕೊಂಡು ಮಾಡಿದ್ದಾರೆ ಅನಿಸುತ್ತೆ. ಯಾಕಂತ ಹೇಳಿದ್ರೆ ಇಲ್ಲಿ 2 ಕಡೆ ತಿವಿದಿದ್ದಾರೆ ಮತ್ತು ಇಲ್ಲಿ ಒಂದು ಕಡೆ ಹಾಕಿದ್ದಾರೆ. ಅವ್ರು ಇನ್ನೂ ಉಸಿರಾಡ್ತಾ ಇದ್ರು ಅನಿಸುತ್ತೆ. ಅದು ನಾನು ಶವ ನೋಡಿದ್ರೆ ಇನ್ನೂ ಉಸಿರಾಡ್ತಾ ಇದ್ರು ಅಂತ. ಆ ಸಮಯದಲ್ಲಿ ಏನಾಯಿತು, ಉಸಿರಾಟ ನಿಂತಿಲ್ಲ ಅನಿಸುತ್ತೆ. ಇಲ್ಲಿ 2 ಕಡೆ ತಿವಿದ ನಂತರ ಇಲ್ಲಿ ಕೊಡ್ತಿರಲ್ಲ, ಆಗ ಆ ತಕ್ಷಣಕ್ಕೆ ಉಸಿರಾಟ ನಿಂತಿದೆ ಅನಿಸುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.